ಹೇಳ್ತಿರೋದು ನೀನು ಬಿಡು. ಹೇ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ವ್ಲಾಗ್ಸ್. ಎಲ್ಲ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಸ್ಪೆಷಲ್ ಡೇ, ರಕ್ಷಾ ಬಂಧನಪ್ಪ. ಇವತ್ತು ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ನಂಗೆ ಅಕ್ಕ ಇರೋದು, ಅಕ್ಕ ಇರಲಿ ತಂಗಿ ಇರಲಿ ಮನೇಲಿ ಇದ್ದಿದ್ದೇನೆ. ಅಲ್ಲ ಗುರು, ರಕ್ಷಾ ಬಂಧನ ಓಕೆ, ನೆಕ್ಸ್ಟ್ 12 ದಿನಕ್ಕೆ 13 ದಿನಕ್ಕೆ ಇವಳು ಬರ್ಡೇ ಬೇರೆ ಐತೆ. ಎರಡೆರಡು ಸಲ ಹೆಂಗೆ ತಡ್ಕೊಳ್ಳೋದು ಜೀವ. ಸರಿಯಾಗಿ ಟ್ಯಾಕ್ಸ್ ಹಾಕಬೇಕು ಅಂತ ಅನ್ಕೊಂಡು ಕೂತ್ಕೊಂಡವಳೆ. ರಾಕಿ ತರಕ್ಕೆ ಹೋಗೋಳು ಈಚೆ ಕಡೆ. ಅದು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೋಳೋ ಗೊತ್ತಿಲ್ಲ ನನ್ನ ಮೇಲೆ. ಈ ವರ್ಷ ಪ್ರತಿ ವರ್ಷವೂ ದೊಡ್ಡ ಎಕ್ಸ್ಪೆಕ್ಟೇಷನ್ ನಾನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ, ಏನೇನೋ ಕೊಟ್ಟು. ಈ ವರ್ಷ ಸ್ವಲ್ಪ ಬಡ್ಜೆಟ್ ಬೇರೆ ಟೈಟಾಗೈತೆ. ಅದು ಏನು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಹೆಂಗೆ ತಪ್ಪಿಸ್ಕೊಳ್ಳೋದು ಅಂತ ನೋಡ್ತಾ ಇದ್ದೀನಿ ಗಾಯ್ಸ್, ಲಿಟ್ರಲಿ. ಸೊ ನೋಡೋಣ ಬನ್ನಿ ಏನಾಗುತ್ತೆ ಅಂತ. ನನ್ನ ಇನ್ಸ್ಟಾಗ್ರಾಮ್ ಕೆರಿಯರಲ್ಲೇ ಮೋಸ್ಟ್ ರೀಚ್ಡ್ ವಿಡಿಯೋ ಯಾವುದು ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. 10 ಮಿಲಿಯನು ಲಾಸ್ಟ್ ವರ್ಷ 10 ಮಿಲಿಯನ್ ಒಂದು ವಿಡಿಯೋ ಹೋಗಿತ್ತು. ಅದು ರಕ್ಷಾ ಬಂಧನ್ ಇರುತ್ತೇನೆ. ಎಲ್ಲಮ್ಮ ಮೇಡಮ್ ಅವ್ರ ಅಡ್ರೆಸ್ ಎಲ್ಲ ಆಗಲೇ 1 ಅವರಿಂದ ಅಂಗಡಿಗೆ ಹೋದ್ಲು. ಏನಕ್ಕೆ? ರಾಖಿ ತರಕ್ಕೆ ಹೋದ್ಲು. ಓಹೋ, ಸರಿಯಾಗಿ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರಂಗೆ ಒಳ್ಳೆ. ಮತ್ತೆ ಗೊತ್ತಿಲ್ವೇನು? ಗೊತ್ತಲ್ಲ ರಕ್ಷಾ ಬಂಧನ್ ಅಂತ. ಮತ್ತೆ ಹೋದ್ಲಪ್ಪ. ಅಕ್ಕಯ್ಯ ತಮ್ಮಗೆ ಅಕ್ಕಯ್ಯ ನಮ್ಮ ಕೈಯಲ್ಲಿ ಆಗಲ್ಲ ಕಣೆ. ಯಾಕೆ? ಅಕೌಂಟಲ್ಲಿ ನೋಡ್ಬೇಕು ದುಡ್ಡ ಎಲ್ಲ ಕೊಡುವಂತ ಕೇಳಕ್ ಕೈ ಕಟ್ತಾವ್ರ. ಇವಾಗ ಎಕ್ಸ್ಪೆಕ್ಟೇಷನ್ ಏನು ಇಲ್ಲ ಅವಳಿಗೆ. ಮತ್ತೆ ಏನಿಲ್ಲ, ನಮ್ಮ ತಮ್ಮ ಚೆನ್ನಾಗಿರ್ಲಿ. ಮಕ ಆಮೇಲೆ ನಾಯಿ ಬ್ಯಾಕ್ ತರ ಮಾಡ್ಕೊಂಡು ಕೂತ್ಕೊಳ್ಳಿ ಅವಳು ಐತ. ಆಮೇಲೆ ಅವಳು ಯಾವುದೇನು ಕೇಳಲ್ಲ, ನಮ್ಮ ತಮ್ಮ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ. ಇವಾಗ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಅವಳು ಏನು ಇಲ್ಲ. ಹೌದಾ? ಯಾವತ್ತೇನು ಕೇಳಲ್ಲ. ನೀನೇನು ಸಂತೋಷದಿಂದ ಪ್ರೀತಿನ ತಂದು ಕೊಟ್ರೆ ಮಾತ್ರ ಅಷ್ಟೇ ಅವಳು ಇಸ್ಕೊಳ್ಳೋದು. ಅಷ್ಟೊಂದೆಲ್ಲ ಒಳ್ಳೆವಳ? ಅಷ್ಟು ಒಳ್ಳೆ ನಿಮ್ಮ ಅಕ್ಕ. ಅವಳೇ ಕೊಟ್ಬಿಡ್ತಾಳ? ಅವಳೇ ಕೊಟ್ಬಿಡ್ತಾಳೆ ಬೇಕಾರೆ. ಸರಿ, ಇವತ್ತು ಅವಳ ಹತ್ರ ಇಸ್ಕೊಂತೀನಿ ಸುಮ್ಮನೆ. ಬಂದ್ಲು ಅಕ್ಕ. ಬೇಡ ಕಣಕ್ಕ, ನಮ್ಮ ಕೈಲಿ ಆಗಲ್ಲ ಕಣಕ್ಕ. ಏನ್ ಬೇಡ? ನಿನ್ ಮಕ ನೋಡ್ದಾನೆ ಯಾಕೋ ಒಳ್ಳೆ ಎಸ್ಟಿಮೇಷನ್ ಹಾಕೊಂಡಂಗಿದ್ಯಾ ಇವತ್ತು. ಏನು ಎಸ್ಟಿಮೇಷನ್ ಇಲ್ಲಪ್ಪ. ನೀನು ಇನ್ನ ಏನ್ ಕೊಡ್ತೀಯ ಹೇಳೇ ಇಲ್ಲ. ಎಕ್ಸ್ಪೆಕ್ಟೇಷನ್ ಇದನ್ನೇ ಏನ್ ಕೊಡ್ತೀಯ ಅಂತ ಹೇಳಿಲ್ವ ಅಂತ. ಇನ್ನೇನು ಎಸ್ಟಿಮೇಷನ್ ಎಕ್ಸ್ಪೆಕ್ಟೇಷನ್ ಅದು. ಏನೋ ಚೆನ್ನಾಗಿ ದೊಡ್ಡದಾಗ ಕೊಡ್ತೀಯ ಅಂತ ತಂದೆ ರಾಖಿಗಳು. ದೊಡ್ಡದಾಗಿ ವರ್ಷ ಕೊಡ್ತೀನಿ, ಎತ್ಕೊಂಡೋಗಿ ಬಂತೀರಿ ಗಂಡನ ಮನೆಗೆಲ್ಲ. ನೋಡಮ್ಮ, ಹೇಳ್ತಾರಪ್ಪ. ಏನ್ ಎತ್ಕೊಂಡು ಹೋಗ್ತೀನ ಎಲ್ಲ ನಾನು. 100%. ಹೆಣ್ಮಕ್ಳಿಗೆ ಇಕ್ಕೋತಾರ. ಏನ್ ಕೊಡ್ಸಿ ಎದ್ಕೊಂಡೆ ಹೋಗುತ್ತೆ. ಗಂಡ್ಮಕ್ಳು ಗಂಡ್ಮಕ್ಳು ಇಕ್ತಾರೆ, ಹೆಣ್ಮಕ್ಳು ಎದ್ಕೊಂಡು ಹೋಗ್ತಾರೆ ಅಷ್ಟೇ. ಹೆಣ್ಮಕ್ಳು ಎತ್ಕೊಂಡು ಹೋಗ್ತಾರ್ತಾನೆ 100%. ಅವ್ರ ಮನೆಗೆ ಎದ್ಕೊಳ್ತಾರಪ್ಪ. ನೋಡಿ 100% ಹೋಗ್ತಾನೆ. ಎಲ್ಲ ಎತ್ಕೊಂಡು ಹೋಗ್ತೀನ. ಅವು ಎದ್ಕೊಂಡೆ ಹೋಗ್ಬೇಕಪ್ಪ. ಏನ್ ಗಂಡು ಎಡ್ಸಂತ ಇಕ್ಕಿಸ್ತೀವಿ. ಅವನ ಅಮ್ಮನ ಮನೆಗೆ ಇಕ್ಕು, ಅವನ ಇಕ್ಕು. ಸೋಮೆ ತಲೆಗೆ ಬಿಟ್ಟು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟವ್ರು ಗಂಡಂಗು ಇವಳು ತಲೆಗೆ ಬಿಟ್ಟು. ನೀ ಕೊಡೋದೆಲ್ಲ ಕೊಟ್ಬಿಟ್ಟು ಅವನಿಗೆ ಇಕ್ಕಪ್ಪ ಅಂತ ಹೇಳಕತ್ತದ. ಎಲ್ಲ ಎಂತ ತಗೊಂಬಂದಿದೆ ರಾಖಿ ತೋರ್ಸ ನಂಗೆ. ಸ್ಪೆಷಲ್ ರಾಖಿ. ಏನ್ ರಾಖಿ ತೋರ್ಸೋದು? ಅದೇ ಇದಕ್ಕೆ ಹೋಗಿದ್ದೆ ಕನಿಷ್ಕ ಜ್ಯುವೆಲ್ಸ್ಗೆ. ಬೆಳ್ಳಿ ರಾಖಿ ಮಾಡ್ತಾ ಇದ್ರು. ಇಲ್ಲಿ ಬ್ರೋ ಅಂತ. ಎಲ್ಲಿ ಬೆಳ್ಳಿನ ಕಾಣ್ತಿಲ್ಲ. ಇಲ್ಲಿ ಇದಿಷ್ಟು ಬೆಳ್ಳಿ ಅಂತೆ. ಎಲ್ಲ ತೋರ್ಸೋ ಸ್ಟ್ರೈಟ್ ಆಗಿ ಹೆಂಗೈತೆ ನೋಡಿ ಗಾಯ್ಸ್. ಬ್ರೋ ಅಂತೆ, ತಮ್ಮ ಅಂತ ಇರ್ಬೇಕು. ಇರ್ಲಿಲ್ಲ, ನನ್ ತಮ್ಮ ಅಂತ ಇರ್ಬೇಕು. ಅದ ತಗೊಂಡ್ಬರ್ಬೇಕು. ನೆಕ್ಸ್ಟ್ ಸತಿ ಕಸ್ಟಮೈಸ್ ಕೊಟ್ಟು ಮಾಡ್ಸೋಣ. ತಗೊಂಡೋಗಿ ರೀಸೆಲ್ ಹಾಕ್ತೀನಿ. ಎಷ್ಟು ಕೊಡ್ತಾರೆ ರೀಸೆಲ್? ಅವೆಲ್ಲ ಕ್ವಶನ್ ಕೇಳ್ದೆ ನಾನು. ಕಾಣ್ತೀವಿ ಮಾಡ್ತೀವಿ ಅಂತ ಅಂದ ಅವನು. ನಿಜವಾಗ್ಲೂ ಬೆಳ್ಳಿನ ಅಂತಾನೆ ನಂಗೆ ಡೌಟು. ಆದ್ರೆ ಒಡವೆ ಹಣ್ಣಿಲ್ ತಂದಿದೀವಿ ಅಂತ ಅನ್ಕೊಂಡು ಬೆಳ್ಳಿ ಅನ್ಕೋಬೇಕಷ್ಟೇ. ಇದಾ 600. ಅಷ್ಟೊಂದು ಕೊಟ್ಟ? ಇನ್ನೇನು ನಿನ್ ತರ ಇದು ಕಂಜೂಸ್ ಅನ್ಕೊಂಡು. ಅಪ್ಪ ಇವಾಗ 600 ರೂಪೀಸ್ ರಾಖಿ ಕಟ್ಟಿದ್ರೆ ನಾವು ಎಷ್ಟು ಕೊಡ್ಬೇಕು ಇವಳಿಗೆ ಅಂತ ಗೊತ್ತಾಗ್ತಿಲ್ಲ. ಪ್ಲಾನ್ ಮಾಡ್ಕೋ. ನಾನು 600 ರೂಪೀಸ್ ಇನ್ವೆಸ್ಟೆಡ್. ರಿಟರ್ನ್ ನನಗೆ ಎಷ್ಟು ಬರುತ್ತೆ ಅಂತ ನೀನು ಇವಾಗ ಹೇಳ್ಬೇಕು. ನನಗೆ ತಲೆ ಕೆಟ್ಟೈತಿ ಇವಾಗ. ಸರಿಯಾಗಿ ಒಂದೆರಡು ಬಿಡ್ತೀನಿ ಹಿಂಗೆ ಹಂಗೆ ಆಡ್ತಿದ್ರೆ. ಓಹೋ ಏನೋ ರೆಡಿ ಮಾಡ್ಕೊಂತ ಇದೆಯಾ? ಇವಾಗ ಅದು ಬೆಂಕಿ ಪಟ್ಟಣ ಹಾಕಿಕ್ತೆ ಬಿಡೆ. ಅದು ಆಮೇಲೆ ಇದು ಮಾಡಕ್ಕೆ ಆರತಿ ಮಾಡಕ್ಕೆ. ನೀನು ಏನೇ ರೆಡಿ ಮಾಡ್ಕೊಂಡ್ರು ಹಿಂಗೆ ಸಿಪ್ಪೆ ಕೊಡೋದು ಇವತ್ತು ಜಾಸ್ತಿ ಸಕಸ್ ಮಾಡಕ್ಕೆ ಹೋಗ್ಬೇಡ. ಬಾ ಕಟ್ಟಿವಂತೆ ಕಟ್ಬಿಟ್ಟು ಹೋಗಿವಂತೆ. ಹೋದ್ಸತಿ ಏನಾರ ಕೊಟ್ಟಿದ್ದೆ. ಬಾರಲ್ಲಿ ಕಟ್ಬಿಟ್ಟು ಹೋಗಿ ನಂಗೆ ಟೈಮ್ ಇಲ್ಲ ಅಲ್ಲಿ. ಏನ್ ಟೈಮ್ ಇಲ್ಲ? ಕೆಲಸ ಆಯ್ತು ಬಾ. ಇದನ್ ದುರಂಕಾರ ಅಂತಾರೆ. ಕಟ್ತೀಯಾ ಇಲ್ಲ ಅಂದ್ರೆ ಹೋಗ್ಲಾ? ಹೋಗು ಆಯ್ತು. ಹೋಯ್ತು ಹೋಗ ಆಯ್ತು ಬಾಯ್. ಹೋಗು ಆಯ್ತು. ಹೋಗ ಮುಚ್ಕೊಂಡು ನೀನು ಹೋಗು ಆಯ್ತು. ಇದ್ದೋಗೆ ಹೋಗಿ ಕೆಲಸ ನೋಡ್ಕೊ ಏನಾದ್ರು. ಟೈಮ್ ಇಲ್ಲ ನನಗೆ. ಬೇಗ ಕಟ್ತೀಯ ಇವಾಗ. ನಾಟಕಗಳು ಆಡ್ಕೊಂಡು ಇಲ್ಲೇ ಇರ್ತೀಯ. ಎದ್ಬಿಟ್ಟು ಬಾರೆ ಬೇಗಲಿ. ಅಲ್ಲಿ ವಿಡಿಯೋ ಮಾಡಕ್ ಹೋಗ್ಬೇಕು. ಬೇಗ ಬಾ. ನನಗೇನಿಲ್ಲ ಬಾ. ದುರಂಕಾರ ಕಮ್ಮಿ ಆಗ್ಬೇಕು. ದೂರಾಂಕಾರ ಎಲ್ಲ ಐತೆ ನನಗೆ. ಕೂತ್ಕೊಳ್ಳಿ ಆಯ್ತು.
ಇದು ನೆಟ್ಟಿಗೆ ಪ್ರೀತಿಯಿಂದ ಬರಬೇಕು. ಇವಳಿಗೆ ಅಪ್ಪ ದುರಾಂಕಾರ ಗೆಟ್ಟು, ಇವಳು ದುರಾಂಕಾರ ಗೆಟ್ಟವಳು, ನಾನು ದುರಾಂಕಾರ ಗೆಟ್ಟವನು. ಇಬ್ಬರಿಗೂ ಕರೆಕ್ಟಾಗಿ ಐತೆ. ಕುರ್ಸ್ಕೊಳ್ಳೋ ತಲೆಗೆ ಬಿಡ್ತೀನಿ ಈಗ ಸರಿಯಾಗಿ. ಏನ್ ನಿನಗೆ ಆರ್ತಿ ಎತ್ಬೇಕಾ? ಎತ್ಬಿಟ್ಟು ಬೇಗ, ನಮಗೆ ಟೈಮ್ ಆಗೈತೆ. ಏನೋ ಅರ್ಶನ ಐತಲ್ಲ ಅಮ್ಮ, ಗೊತ್ತಾಗ್ಲಿಲ್ಲ ನನಗೆ. ಇಬ್ಬಿಡು ಅರ್ಶನ ಕರಿಯ ಬರ್ತಾನೆ ಅವನಿಗೆ ಸುಮ್ಮನೆ ಅರ್ಶನ ಗಂಡು ಮತ್ತೆ ಇದೆ. ನೀನು ನಾನು ಗಂಡಸು ಕಡೆ. ಬಿಡ್ದೆ ಕಳಿಸ್ಬೇಕು. ಅಳ್ಸ ಮುಟ್ಟಿ ಬಿಡಬೇಕು. ಸುಮ್ಮನೆ ಕುತ್ತಂತೆ ಇವಾಗ ಏನ್ ನಿನಗೆ? ಇವನಿಗೆ ವರ್ಷಕ್ಕೊಂದ್ಸತಿ ಹೋಗಿ ಯಾರ್ಯಾರು ಕಟ್ಟೋಗು. ಏನೋ ದೊಡ್ಡ ಸೋ ಕೊಡ್ತಾವಳೆ ಇಲ್ಲಿ. ಹಿಂಗೆಲ್ಲ ಹೇಳ್ಕೊಂಡ್ ಕಟ್ಬಾರ್ದು, ಒಳ್ಳೇದಾಗಲ್ಲ. ಒಳ್ಳೇದಾಗ್ಲಿ ಅಂತಾನೆ ಅನ್ಕೊಂಡ್ ಕಟ್ತಾ ಇರೋದು ನಾನು. ಶಾಸ್ತ್ರ ಶಿಸ್ತು ಎಲ್ಲ ಕ್ರಮಬದ್ಧವಾಗಿ ಕರೆಕ್ಟಾಗಿ ನೋಡ್ಕೊಂಡು ಮಾಡಬೇಕು. ಅದಕ್ಕೆ ನಾನು ಕಟ್ತಾ ಇರೋದು. ಕ್ರಮಬದ್ಧವಾಗಿ ಶಾಸ್ತ್ರ ನೋಡ್ಕೊಂಡೆ ಕಟ್ತಿದ್ದವಳು. ಕಾಲಿಗೆ ಬೀಳ್ಬೇಕು ನೀನ್ ನಂಗೆ. ನೀನ್ ಬೀಳ್ಬೇಕು ಇವತ್ತು. ಯಾಕೆ ಯಾಕೆ ಅಕ್ಕನ ಆಶೀರ್ವಾದ ನಮಗೆ ಕಾಲಿಗೆ ಬೀಳ್ವತ್ತು. ಗೈಸ್ ಏನ್ ಗೊತ್ತಾ, ಎಲ್ಲಾದ್ರೂ ಹೋದ್ರೆ ನಾನು ಅಣ್ಣನ ತರ ಕಾಣಿಸ್ತಾನಂತೆ, ಇವಳು ತಂಗಿ ತರ ಕಾಣಿಸ್ತಾಳಂತೆ. ಯಾವ ಅಂಗದಿಂದ ಹೌದು. ಕಾಣಿಸ್ತಾಳ? ಅವತ್ತು ಅಣ್ಣನ ತರ ಕಾಣಿಸ್ತಾಳ, ಬಿಡು ಕಾಲಿಗೆ ಮುಗಿ ಕೈ ಪಟ್ಟಿ ಹೊಡಿ. ನೀವೇ ಕಮೆಂಟ್ ಮಾಡಿ ಇವ್ನ ಅಣ್ಣನ ತರ ಅವನ ತಮ್ಮನ ತರ ಅವನ ಅಂತ. ಉದ್ದ ಎದ್ಬಿಟ್ರೆ ಯಾರು ಅಣ್ಣನಲ್ಲ. ಕಟ್ಟೆ ಆಯ್ತು, ಪರವಾಗಿಲ್ಲ. ನಿಮ್ ಬ್ರೋ ಅಂತ ಯಾವತ್ತೂ ಕರೆಯೋದೇ ಇಲ್ಲ ನನಗೆ. ಅಕ್ಕ ಅಕ್ಕಯ್ಯ ಅಕ್ಕ ಅಕ್ಕ ಕಟ್ಟಕ್ಕ ಅಕ್ಕ ಅಂತಾನೆ ಕರೆದಿಲ್ಲ, ಇವತ್ತು ಕರಿತಾವನೆ. ಅಕ್ಕಯ್ಯ ಅಂತ ಕರಿತೀನಿ ನಾನು, ಅಕ್ಕಯ್ಯ ಅಂತ ಕರಿತೀನಿ. ಇವಳು ನಗಬಾರ್ದು ಅಷ್ಟೇ. ಅಕ್ಕಯ್ಯ ಅಕ್ಕಯ್ಯ ನೋಡ ಒಂದೇ ಒಂದ್ ಸಾಕ ಅಜ್ಜಿ ಹಿಂಗ ಹಿಂಗ್ ಮಾಡಲ್ಲ. ಕಟ್ಟು, ಫುಲ್ ಕಟ್ಟು, ಟೈಟಾಗಿ ಕಟ್ಟು. ಅದು ಬಿಚ್ಕೊಂಡು ಕಟ್ಟು. ಐ ಟೈಟ್ ಕಟ್ಟೆ. ಒಂದು ರಾಗಿ ಕಟ್ಟಕ್ ಬರಲ್ಲ ಇವಳಿಗೆ. 2 ಗಂಟೆ ಹಾಕ್ಬಿಡ್ಲಾ, ಆಮೇಲೆ ಕಟ್ ಮಾಡ್ಕೊಬೇಕಷ್ಟೇ, ವೇಸ್ಟ್ ಆಗುತ್ತೆ. ಕಟ್ಟು ಕಟ್ಟು ಟೈಟಾಗಿ. ಓಕೆನಾ? ರಕ್ತ ಆಡಿದ್ರ ಕಣೋ, ಫುಲ್ ಕೇರ್ ಮಾಡ್ತಾಳೆ. ಆಮೇಲೆ ರಕ್ತ ಗಿಕ್ತ ಕಟ್ಬಿಟ್ರೆ ಏನ್ ಮಾಡೋದು? ನೋಡಿ ಅಕ್ಕ ಎಷ್ಟು ಪ್ರೀತಿ ನೋಡಿ ಅಕ್ಕ ಅಂದ್ರೆ ಇದೆಲ್ಲ ಅಕ್ಕ ಪ್ರೀತಿ. ಅದನ್ನ ಇಷ್ಟ ದಿನ ಬಾಳಿಸ್ಕೊಂತೀಯ ಬನ್ನಿ. ಏಯ್ ಬಾಳಿಸ್ಕೊಳಕ್ ಅದೇನೋ ಚಿನ್ನದ ಬ್ರೇಸ್ಲೆಟ್ ಮಾಡಿಸಿಕೊಳ್ಳ, ಬಾಳಿಸ್ಕೊಬೇಕಂತ ಅದನ್ನ ಚಿನ್ನದ ಬ್ರೇಸ್ಲೆಟ್ ಮಾಡಿಕೊಳ್ಳ ಅವಳೇನೋ. ಅದು ಮಾಡಿದೀನಿ ತಾನೆ ಹೋದ ವರ್ಷ. ಇನ್ನೊಂದ್ಸರಿ ಮಾಡು ತಗೊಂಡ್ಬಂದು. ಎಲ್ಲ ನಾವು ಹೋಗ್ಬಿಟ್ಟು ಚಿಲಿ ಬೇರೆ ಕೊಡ್ಸಿದ್ರು ಸರಿ ಬರ್ತಡೆಗೆ ಅದು ಕೊಡ್ಸಿದ್ದ ಮಾಡ್ಕೊಂಡ್ಬಿಡಿ ಕಡೆ ಬಾಯಲ್ಲಿ ಕುತ್ಕೋ ಇಲ್ಲಿ. ನಿನಗೆ ಮಗ ಬಾಯಲ್ಲಿ ಸುಮ್ಮನೆ ಕುತ್ಕೋ ಬಾ. ಕುತ್ಕೋ ಬಾ. ಅಲ್ಲಿ ಜನಗಳು ಕೇಳ್ತಾರೆ ನಿನ್ನ ಏನ್ ಕೇಳ್ತಾರೆ ಆಂಟಿ. ಬೇಡ ಸಾಕು, ನಮ್ಗೆ ಜಾಸ್ತಿ ಬೇಡ. ಸ್ವೀಟ್ ತಿನ್ನಲ್ಲ. ತಿಂತಾರಿಲ್ಲ ಅವ್ರು ತಿನ್ಬೇಕಿರಪ್ಪ. ತಿನ್ನಪ್ಪ, ನಾನು ಹೆಸರು ತಿನ್ಬೇಕು. ಆಯ್ತು ಬಿಡಿ ತಿಂತೀನಿ. ನಾನ್ ತಿನ್ನಲ್ಲಪ್ಪ. ನಿನ್ ತಿನ್ಬೇಕು ತಿನ್ನಲೇ ಆ ಕಡೆ ತಿನ್ಕೊಂಡು ಹಸಿಬೇಕು ಹಂಗೆ. ನಾನೆಲ್ಲ ತಿಂತೀನಿ, ನೀನ್ ತಿನ್ಬಿಡ್ತೀರ ನೆಂಜಲು. ನಾನು ಯಾರಂದ್ರೂ ತಿನ್ನಲ್ಲ. ನಮ್ಮ ಹುಡುಗಿ ಅಂದ್ರೆ ಮಾತು. ಆಮೇಲೆ ಕೊಡ್ತೀವಿ ಸಾಕು, ಹಂಗೆ ತಗೊಳ್ಳೋ. ನಿಂದೇ ನೀವು ಹ್ಞೂ ಹಂಗೆ ತಮ್ಮ ನಾನು ಅವ್ನ ಕಾಲ ನಮಸ್ಕಾರ ಮಾಡ್ಬೇಕಾ? ಹ್ಞೂ ಕಣಪ್ಪ. ನಾನು ಅವ್ನ ಕಾಲ ನಮಸ್ಕಾರ ಮಾಡ್ಬೇಕಾ? ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ತಮ್ಮ ಮಾಡ್ಬೇಕಣಪ್ಪ. ನಾನು ಅವ್ನ ಕಾಲಿಗೆ ನಮಸ್ಕಾರ ಮಾಡ್ಬೇಕಾ? 100%. ಅಕ್ಕ ಅವ್ನಿಗೇನೋ ಹುಚ್ಚಿದೈತೀರ? ದೊಡ್ಡವ್ರು ಮಾಡಂಗಿಲ್ಲ, ಚಿಕ್ಕವ್ರು ಮಾಡ್ಬೇಕು. ನಾನು ಅವ್ನ ಕಾಲಿಗೆ ಬೀಳ್ಬೇಕಾ? ನೀ ಮಾಡ್ಕೊಂಡು ಇಷ್ಟ ಕಣಪ್ಪ. ನೀನ್ ಏನ್ ಹೇಳ್ತಿದ್ದ ಅವಾಗಿಂದ? ಅಮ್ಮ ಹೇಳ್ತೀರ ನೀನ್ ಬೀಳ್ಬೇಕು ಅಂತ. ನಾನು ಅವ್ನ ಕಾಲಿಗೆ ಬೀಳ್ಬೇಕಾ? ನೀನು ಅಕ್ಕನ ಕಾಲಿಗೆ ಬಿದ್ದಿ ಆಶೀರ್ವಾದ ತಗೊಳ್ಳೋದು. ಮತ್ತೆ ಹಂಗಲ್ಲ ಹೇಳಿದ್ ನೀನು. ಇವಳು ನನ್ ಕಾಲಿಗೆ ಯಾಕೆ ಬೀಳ್ಬೇಕು ನಿನ್ ಅಂತ. ತಮ್ಮ ಆಗೋದು ನೀನು? ಇವಾಗ ಗೊತ್ತಾಯ್ತು, ನಾನು ಹೇಳಿದ್ಮೇಲೆ ನಿನ್ ಗೊತ್ತಾಯ್ತು. ತಮ್ಮ ಅಣ್ಣ ಆಗಿದ್ದೆ ಮಾಡ್ಬೇಕಾಯ್ತು. ನಿನ್ ತಮ್ಮ ನೀನು ಹಣ್ಣು ಮಾತು ಮಾಡ್ತಾರೆ. ಬೆಕ್ಕಿಪಟ್ನ ಇಲ್ಲ ಅಲ್ಲಿ ಇಲ್ವಾ? ಕಾಲೆಲ್ಲ ಬೀಳೋ ಸೀನೆಲ್ಲ ಇಲ್ಲ. ಏ ಇಲ್ಲ, ಅಕ್ಕನ ಬೀಳ್ಬೇಕಣ. ನೀನ್ ಅಣ್ಣ ಆಗಿದ್ದೆ ನಿನ್ ಕೈ ಬಿಡ್ಬೇಕೈತೆ ಅವಳು ಹಣ್ಣು ಆಶೀರ್ವಾದ ಆಡ್ಬೇಕು ಅಂತ. ಬೀಳಲ್ಲ ಅಂದ್ರೆ ಏನಿಲ್ಲ ಇವತ್ತು ನಿನಗೆ. ಕಾಲಿಗೆ ಬೀಳೋ ಸೀನೆಲ್ಲ ಇಲ್ಲ, ಸಿಗದಾಕ್ಬಿಡ್ತೀನಿ. ಹೋಗ್ ಸುಮ್ನೆ. ವರ್ಷ ಆಗಿರೋ ದೃಷ್ಟಿ ಎಲ್ಲ ಹೇಳು. ಎಲ್ಲ ಹೋಗ್ಲಿ. ಹೋಗ್ಬಿಡ್ತದೆ ಇವ್ಳು ಹೇಳ್ಬಿಟ್ರೆ. ಅವ್ರ ಕಣ್ಣು, ಇವ್ರ ಕಣ್ಣು, ಕೆಟ್ಟವ್ರ ಕಣ್ಣು, ಹಾಳಾದವ್ರ ಕಣ್ಣು, ಹಾ. ಕೆಟ್ಟ ಹುಡುಗಿರ್ ಕಣ್ಣು, ಮನೆ ಆಡ್ರ ಕಣ್ಣು, ಗಂಡ ಕಣ್ಣು, ಎಲ್ಲಾರ ಮುಟ್ಟ ಕಣ್ಣು. ಕಣ್ಣು, ಅಂಡೆ ಕಣ್ಣು ಮುಂಡೆ ಕಣ್ಣು. ಎಲ್ಲಾರ ಕಣ್ಣು ಹೋಗ್ಬಿಡ್ಲಿ. ಎಲ್ಲ ನೆಗೆಟಿವ್ ಎನರ್ಜಿ ಎಲ್ಲ ಇದ್ರಲ್ಲೇ ಆಚೆ ಬಂದ್ಬಿಡ್ಲಿ. ಫುಲ್ ಪಾಸಿಟಿವ್. ಫುಲ್ ಪಾಸಿಟಿವ್ ಎನರ್ಜಿ ಮ್ಯಾನಿಫೆಸ್ಟೇಷನ್. ಆಮೇಲೆ ಅಷ್ಟೇ. ನೋಡಿ ಹೆಂಗ ಆರಿಸ್ತಾಳೆ ಅಂತ ಹೇಳು. ಎಡ್ಗೈಯಲ್ಲಿ ಆರಿಸಿದ್ರೆ ಎಲ್ಲ ಹೋಗುತ್ತೆ. ಏ ಬಿಡ, ಕಾಲಿ ಬಿಡ, ಅಕ್ಕನ ಕಾಲಿ ಬಿಡ. ಸುಮ್ಮನ ಇರ್ಬೇಕು. ಅಕ್ಕನ ಕಾಲಿಗೆ ಶಾಶ್ವತ ತಗೋಬೇಕು.
ಕಾಲಿಗೆ ಬೀಳ ಅಪ್ಪನ ಕೊಡಯ್ಯಪ್ಪ ಇದು ಇಡಮ್ಮ ಕಾಯಿ ಅಪ್ಪನ ಕಾಲಿಗೆ ಬೀಳ ಕಾಲೆಲ್ಲ ಎಳ್ಬಿಡ್ಬೇಡ. ಹಂಗೆ ಮಾಡ್ತೀನಿ ಬಿಡು. ಹಂಗೆ ಮಾಡ್ತೀನಿ ಬಿಡು. 100 ವರ್ಷ ಆಯಸ್ಸು, ಆರೋಗ್ಯ, ಖುಷಿ, ನೆಮ್ಮದಿ ಎಲ್ಲ ಕೊಡ್ಲಿದ್ರು. ಚೆನ್ನಾಗಿರು. ನೀನು ಫಸ್ಟ್ ಒಳ್ಳೆ ಬುದ್ಧಿ ಕಲ್ತ್ಕೋ, ದುರಂಕಾರ ಬಿಡು ಫಸ್ಟ್. ಅಷ್ಟೇನಾ? ನಡಿ ಹೋಗಿ ಕೆಲಸ ನೋಡ್ಕೋ ಹೋಗು ಬೇಗ. ಗಿಫ್ಟ್ ಗಿಫ್ಟ್ ಏ ಹೋಗಲೇ, ನನಗೆ ಬಟ್ಟೆ ತಗೋಣ ಕಾಸಿಲ್ಲ ಅಂತ ನಾನಿದ್ರೆ ಗಿಫ್ಟ್ ಅಂತ ಗಿಫ್ಟ್. ಅಮ್ಮ ನಾನು ಹೇಳ್ತೀವಿ ನಿಂಗೆ ಗಿಫ್ಟ್ ಬೇಕು ಬಿದ್ದಿ ಬೇಕು ಎರಡು ಬೇಕು. ಕಷ್ಟ ಬೇಕು ಕಷ್ಟ ಬೇಕು ಹೇಳು. కాసు లేదు ಹೋಗು. ಏನು ಬಟ್ಟೆ ತನಕ ಕಾಸಿಲ್ಲ. పైసా లేదు కాసు లేదు ఏం లేదు. ನಡಿ ನಡಿ ನಡಿ. ಕೊಡಲಿ. ಕಾಸಿಲ್ಲ ಕಣ. ಖಾಲಿ ಕೈಯಲ್ಲಿ ಕೊಟ್ಬಾರ್ದು, ಒಳ್ಳೇದಾಗಲ್ಲ. ಒಳ್ಳೇದಾಗದ್ ಬೇಡ. ಒಳ್ಳೇದಾಗದ್ ಬೇಡ ನಮ್ಗೆ. ಅದೇನಮ್ಮ ಏನ್ ಬೇಕು ಹೇಳಿ ಫಸ್ಟ್. ದುಡ್ಡಿಲ್ಲ ಅಂತ ಅಂದಿದ್ದಾನೆ ನಾನು. ಹೋದ್ಸಲ ಎಲ್ಲ ಕೊಡ್ಸಿಲ್ಲ, ಅದ್ರೋದ್ಸಲ ಎಲ್ಲ ಕೊಡ್ಸಿಲ್ಲ ನಾನು ಇದ್ದಾಗ. ದುಡ್ಡೇನ್ ಬೇಡ, ನೀನ್ ಏನಾದ್ರು ಸರ್ಪ್ರೈಸ್ ಮಾಡು. ಏನಾದ್ರು ಮಾಡು. ಬೊಕ್ಕೆ ಅದೇ ಕುಡಿಗೆ ಕುಡಿದು ಕೇಳ್ತಾವಳ ನಿಮ್ಮಕ್ಕ. ಚಲೋ 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 ಸೇಡಿ ಸರ್ ನನ್ನ ಕಣ್ಣು ಮುಂದೆ ಕಾಣಿಸ್ಕೊಂಡ ನೀನು. ಯಾಕೆ ಹೋಗೆ ನಾನೇ ದುಯ್ತೀನಿ ಬಿಡು. ಯಾಕೆ ಇವಾಗ ಏನಿಲ್ಲ ನಿನಗೆ? ದುಡ್ಡಿಲ್ಲ ಕಡೆ ಮಾತ್ರ ಸರ್ಪ್ರೈಸ್ ಮಾಡಕ್ ದುಡ್ಡು ಬೇಕು ಅಕ್ಕ. ಫ್ಲವರ್ ತಗೊಂಡು ಬೊಕ್ಕೆ ಮಾಡಕ್ಕೂ ದೊಡ್ಡ 30 ಅಡಿ ಬೊಕ್ಕೆ ಮಾಡಕ್ಕೂ ಸರ್ಪ್ರೈಸ್ ಕೊಡಕ್ಕೂ. ನೀನ್ 32 ಅಡಿ ಮಾಡ್ತೀಯ ಅಂತ ನಾನು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದೆ. ಎಲ್ಲದಕ್ಕೂ ದುಡ್ಡು ಬೇಕು. ಅಕ್ಕನ್ ಮಾಡ್ತೀಯಾ ಅಂತ. ದುಡ್ಡಿದ್ರೆ ಎಲ್ಲ ಬರ್ತದೆ. ದುಡ್ಡಿಲ್ಲ ಅಂತ ಏನು ಬರಲ್ಲ ಆಯ್ತಾ? ಇವಾಗ ಏನಾದ್ರು ಕೊಡು. ಇವಾಗ ಕೊಡಲ್ಲ, ನೆಕ್ಸ್ಟ್ ಸಲ ಕೊಡ್ತೀನಿ. ಬರ್ತಡೇ ಐತಲ್ಲ ಕೊಡ್ತೀನಿ. ನೆಕ್ಸ್ಟ್ ಬರ್ತಡೇ ಸಪ್ರೇಟ್ ಅದು. ಅದು ಸಪ್ರೇಟ್ ಅದು. ಸರಿ ಕೊಡ್ತೀನಿ ಇವಾಗ. ಹಂಗೆ ಇವಾಗ ಮುಂದೆ ಇದ್ದೋ ಕೈ ನೋಡಿ ಹೆಂಗ್ ರಫ್ ಐತೆ. ಕೊಡು ಅಂದ್ರೆ ಕೊಡ್ತೀನಿ ಸರಿಯಾಗಿ. ಕೊಡ್ತೀನಿ. ಅದಲ್ಲ ಗಿಫ್ಟ್ ಕೊಡಲ್ಲ. ನೆಕ್ಸ್ಟ್ ಸಲ ಕೊಡ್ತೀನಿ. ಕೊಡು ಅಷ್ಟೇ. ತಂದಿರ್ತೀಯ ನನಗೆ ಗೊತ್ತು, ನನ್ನ ತಮ್ಮ ಯಪ್ಪ ಪ್ರೀತಿ ಜಾಸ್ತಿ ಐತೆ. ಏನಾರ ತಂದಿರ್ತಾನೆ ನಂಗೆ ಗೊತ್ತು. ಈ ತರ ಎಲ್ಲ ಎಕ್ಸ್ಪೆಕ್ಟೇಷನ್ ನಮ್ ಕೈಲಾಗಲ್ಲಪ್ಪ. ಏನಾರ ತಂದಿರ್ತಾನೆ, ಒಂದ್ ಗುಲ್ಗಂಜಿ ಆದ್ರೂ ತಂದಿರ್ತಾನೆ. ಏನಿಲ್ಲ ಕಡೆ ಏನ್ ತಂದಿದ್ದೀನಿ ಏನು ತಂದಿರೋ ಅಂತ ಹೇಳ್ತಾವಳು ಕಣ. ಏನು ತರಬೇಕಲ್ವ ನೀನು? ನೋಡೋದು ಹೇಳ್ತಾಳಲ್ಲಿ. ಏನು ಕಳ್ತಿದ್ಯಾ ಇವಾಗ? ಹೇಳ್ತಿದ್ರು ಏನು ತಂದಿರೋ ಅಂತ ಹೇಳ್ತಾವಳೆ. ಏನು ಕೇಳ್ತಿದ್ಯಾ? ಏನಿದು ಲಾಸ್ಟ್ ಮನೇಲಿ ತರ ಇದು ಇನ್ನ ಫಿಕ್ಸ್ ಆಗಿಲ್ಲ, ಮದ್ವೆನೂ ಫಿಕ್ಸ್ ಆಗಿಲ್ಲ, ಯಾತೂ ಫಿಕ್ಸ್ ಆಗಿಲ್ಲ. ಏನ್ ಬಿತ್ತಿ ನೀ ಏನ್ ಕೇಳಕ್ ಹೋಗ್ತಿ ಇವಾಗ? ಯಾಕೆ ಹೇಳ್ತಿದ್ಯಾ? ಗಿಫ್ಟ್ ಕೊಡ್ತೀನಿ ಸುಮ್ನೆ ಹೋಗ್ಲಿ ಏನಾರು ತಗೊಬಂದು. ಗಿಫ್ಟ್ ಇರಲ್ಲ, ಸುಮ್ನೆ ಹಂಗೆ ಒಳಗ ಅನ್ಸಪ್ಪಿದ್ಯಾ? ನೋಡಿಲಿ ಹೆಂಗ್ ಹೇಳ್ತಾಳೆ ನೋಡಿಲಿ. ಯಾಕೆ ಹೇಳ್ತಿದ್ಯಾ ನೋಡಿಲಿ. ಸುಮ್ನೆ ಬಿಡು, ಸುಮ್ನೆ ಹಂಗೆ. ನಾವು ಯಾವತ್ತಿನ ಮೈ ಬಿಟ್ಟು ಹಚ್ಕೋಣ ಅಂತ ಹೇಳ್ತಾಳಲ್ಲ. ಏನು ಹೇಳ್ತಿರೋದು ನೀನು? ನಿಂತರ ತಮ್ಮ ಸಿಕ್ಕಿದೆಯಲ್ಲ. ಯಪ್ಪ ನಾನು ಕಾಟ ಕೊಡ್ತಿದ್ದೀನಿ ನಿನಗೆ. ಅಳ್ತಿರೋದು ಎಮೋಷನಲ್ ಅದು ಬರ್ತಾ ಇರೋದು. ಎಲ್ಲರೂ ನಮ್ಮ ಬಾಂಡಿಂಗ್ ನೋಡ್ಬಿಟ್ಟು ನಮ್ಗೆ ಚೆನ್ನಾಗಿತ್ತು. ಅಳ್ಬೇಡ ಬಿಡು, ಓವರ್ ಆಕ್ಷನ್ ಮಾಡ್ಬಿಡ ಜಾಸ್ತಿ. ನಂಗಳು ಗೊತ್ತಿಲ್ಲ, ನಾನು ಹೇಳ್ತಿಲ್ಲ. ನೋಡಪ್ಪ ನೋಡಿ, ಅಕ್ಕನು ತಮ್ಮನಿಬ್ರು ಎಮೋಷನಲ್ ಹೇಳ್ತಾವ್ರೆ ನೋಡಿ. ಸೀನೇ ಇಲ್ಲ. ಇಂತ ಅಕ್ಕ ತಮ್ಮ ಎಲ್ಲಾದ್ರೂ ನೋಡಿದೀರಾ? ನೋಡಿ ನೋಡಿ ಅಕ್ಕ ತಮ್ಮ ನೋಡಿ ನೋಡಿ ಹೆಂಗ್ ಹೇಳ್ತಾ ಇದ್ರು ಅಕ್ಕ ತಮ್ಮ. ಇದು ಗಂಡು ಮನೆಗೆ ಮದುವೆ ಹೋಗ್ಬೇಕಾದ್ರೆ ಎಷ್ಟು ಹೇಳ್ತಾನೆ ತಮ್ಮ. ಅವಳು ಬರ್ತಾ ಇಲ್ಲ ನಂಗೆ. ಅದೇನು ಸಡನ್ ಆಗಿ ಬರುತ್ತೆ ಬಿಡು ಹೋಗ್ಲಿ. ಶುಭಾಷ್ ಕೀಪ್ ಇಟ್ ಅಪ್. ನೆಕ್ಸ್ಟ್ ಸರಿನೂ ಇದೇ ತರ ಮೇಂಟೈನ್ ಮಾಡು. ಆಯ್ತು ಗಿಫ್ಟ್ ಕೊಡು. ಸರಿ ಆಯ್ತು ನೋಡೋಣ. ಈ ಸಲ ನೆಕ್ಸ್ಟ್ ಸರಿ ಕೊಡ್ತೀನಿ. ಹೋಗಿ ಸುಮ್ಮನೆ ರೀ, ತಲೆ ತಿನ್ಬಿಡಲಿ. ಕೊಡರಿ, ನೀನ್ ತಂದಿರ್ತೀಯ ಗೊತ್ತು. ತಂದಿಲ್ಲ, ನಿಜ ಪ್ರಾಮಿಸ್ ತಂದಿಲ್ಲ. ಯು ಲವ್ ಮೀ ಅ ಲಾಟ್, ಐ ನೋ. ಸರಿ ಈಗ ಆಯ್ತು, ಆಮೇಲೆ ನೋಡೋಣ. ಇವಾಗ ಇನ್ನ ಯಾರು ಬರೋರಲ್ಲ, ಅವಾಗೆಲ್ಲ ಕಟ್ಟು ಆಮೇಲೆ ನೋಡೋಣ. ಯಾವಾಗ ಸತ್ಯ ಹಂಗಾರೆ ನಾನ್ ತರಲ್ಲ, ಅವಾಗ ತರಲ್ಲ. 100% ಆಮೇಲೆ ಹೇಳ್ತಿದ್ಯಾ? ತರಲ್ಲ ಅಂದ್ಮೇಲೆ ತರಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ತಂದಿರ್ತೀಯ ನನಗೆ ಗೊತ್ತು. ತರಲ್ಲ, ಹೋಗು. ಕೊಟ್ಟೆ ಕೊಡ್ತೀಯಾ? ಕೆಲಸ ಎಲ್ಲ ಹೋಗ್ಬಿಟ್ಟು ಸುಮ್ಮನೆ ನೋಡ್ಕೋ. ಕೊಟ್ಟೆ ಕೊಡ್ತೀಯಾ? ಕೊಡಲ್ಲ.
ಗಾಯ್ಸ್ ಸುಮ್ಮನೆ ಆಟ ಆಡಿಸಿದ್ದು ನಮ್ಮ ಮಕ್ಕಳಿಗೆ, ಅದು ಶಾಸ್ತ್ರ ಅಲ್ವಾ, ಏನಾದ್ರು ಕೊಡಲೇಬೇಕು. ನನಗೂ ಇಷ್ಟ ನಮ್ಮ ಮಕ್ಕಳಿಗೆ ಏನಾದ್ರು ಕೊಡಬೇಕು ಅಂತ ಯಾರು ತರದಿಕ್ಕೆ ಹೋಗ್ತಾ ಇದ್ದೀನಿ. ಇರೋ ಕಾಸಲ್ಲೇ ಬನ್ನಿ ಏನು ಬರುತ್ತೆ ನೋಡೋಣ. ಶಾಸ್ತ್ರ ಗೈಸ್, ಅದು ಏನಾದ್ರು ಕೊಡಲೇಬೇಕು. ಏನು ಗೊತ್ತಾ ಮಗ, ಇವಳಿಗೆ ಅದು ಏನು ಇಷ್ಟ ಅಂತ ನನಗೆ ಗೊತ್ತಾಗೋದಿಲ್ಲ. ಒಂದೊಂದು ಟೈಮ್ ತಗೊಂಡೋದ್ರೆ ಇಷ್ಟ ಅಂತಾಳೆ, ಒಂದೊಂದು ಟೈಮು ನಾನು ತಗೊಂಡೋಗೋದು ಇಷ್ಟ ಇಲ್ಲ ಅಂತಾಳೆ. ಈ ಸಲ ಲೈಫಲ್ಲಿ ಮೊದಲನೇ ಬಾರಿ ಸೀರೆ ತಗೊಬೇಕು ಅಂದ್ಕೊಂಡಿದ್ದೀನಿ. ಅದು ಹೆಂಗಿರ್ತದೋ, ಅದು ಹೆಂಗೆ ಸೆಲೆಕ್ಟ್ ಮಾಡ್ತೀನೋ ಗೊತ್ತಿಲ್ಲ. ಬಂದಿದ್ದೀನಿ ಇಲ್ಲಿ ಇವಾಗ ಮಾರ್ಕೆಟಿಗೆ, ಸೀರೆ ತೊಗೊಂಡೋಗೋಣ ಬನ್ನಿ. ಲೈಫಲ್ಲಿ ಯಾರಿಗೂ ಸೀರೆ ಕೊಟ್ಟಿಲ್ಲ ಗೈಸ್ ನಾನು. ಇದೇ ಮೊದಲನೇ ಸೀರೆ ಶಾಪಿಂಗ್ ನಂದು ಗೈಸ್. ಇದು ಯಾವುದೋ ಸೀರೆ ತೊಗೊಂಡಿದ್ದೀನಿ ಅವಳಿಗೆ ಸರ್ಪ್ರೈಸ್ ಮಾಡಬೇಕು ಅಂತ. ಅವಳಿಗೆ ಇಷ್ಟ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಫೈನಲಿ ತೊಗೊಂಡಿದ್ದೀನಿ, ನೋಡೋಣ ಹೋಗಿ ಏನು ರಿಯಾಕ್ಷನ್ ಕೊಡ್ತಾಳೆ ಅಂತ. ಸೀರೆಗೆ ಬ್ಯಾಂಗಲ್ ತಗೊಳೋಣ ಅಂತ ಬ್ಯಾಂಗಲ್ ಸ್ಟೋರಿಗೆ ಬಂದಿದ್ದೀನಿ. ಮ್ಯಾಚ್ ಆಗೋ ಥರ ತಗೊತೀನೋ, ಬ್ಯಾಂಗಲ್ನ ನೋಡ್ಬಿಟ್ಟು ಈ ಸೀರೆನ ನೋಡ್ಬಿಟ್ಟು ಅವಳ ರಿಯಾಕ್ಷನ್ ನೋಡ್ಬಿಟ್ಟು ಅವಳು ಸರ್ಪ್ರೈಸ್ ಆಗ್ತಾಳೋ, ಅಥವಾ ಅವಳ ರಿಯಾಕ್ಷನ್ ನೋಡ್ಬಿಟ್ಟು ನಾನೇ ಸರ್ಪ್ರೈಸ್ ಆಗ್ತೀನೋ, ನೋಡೋಣ ಬನ್ನಿ. ಫುಲ್ಲು ಮ್ಯಾಚಿಂಗ್ ಇರಬೇಕು ಗೈಸ್. ಈ ಹುಡುಗಿರಿಗೆ ಬಳೆ ತೊಗೊಳೋದು, ಸೀರೆ ತೊಗೊಳೋದು ಅಂತ ತಲೆನೋವು ಕೆಲಸ ಅಂದರೆ ಅವಳಿಂದ ನೋಡ್ತಾ ಇದ್ದೀನಿ. ಸಮಾಧಾನ ನನಗೆ ಆಗ್ತಾ ಇಲ್ಲ. ಎಷ್ಟು ದಿನ ಅನ್ಕೊಂತ ಇದ್ದೆ ಹುಡುಗಿರು ಏನಕ್ಕೆ ಎಷ್ಟೊಂದು ನೋಡ್ತಾರೆ ಅಂತ, ನನಗೆ ಸಮಾಧಾನ ಆಗ್ತಿಲ್ಲ. ಅವ್ರು ನೋಡೋದ್ರಲ್ಲಿ ಇರ್ತಾ ಇದೆ ಗೈಸ್. ಮ್ಯಾಚ್ ಆಗೈತಲ್ವಾ ಗೈಸ್ ಸೀರೆ ಕಲರ್ಗೆ. ಫಸ್ಟ್ ಟೈಮ್ ಗೈಸ್ ಇದೆಲ್ಲ ತಗೊಂತ ಇರೋದು ನಾನು. ಸೀರೆನೇ ಆಗಿರಲಿ, ಬಳೆನೇ ಆಗಿರಲಿ, ನೋಡೋಣ ಬನ್ನಿ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ. ಇದ್ರ ಜೊತೆಗೆ ಒಂದು ಸ್ಪೆಷಲ್ ಗಿಫ್ಟ್ ತೊಗೊಂಬಂದಿದ್ದೀನಿ ಗೈಸ್. ಹೋಪ್ಫುಲಿ ಶಿ ವಿಲ್ ಲೈಕ್ ಇಟ್. ಓಪನ್ ಮಾಡಿದಾಗ ನೋಡುವ. ಒಂದೊಂದು ಟೈಮ್ ಹೆಂಗೆ ಅನ್ಸುತ್ತೆ ಅಂದರೆ ಇವಳಿಗೆ ಇಷ್ಟೊಂದೆಲ್ಲ ಎಫರ್ಟ್ ಹಾಕಿ ಏನಾರು ಮಾಡಬೇಕಾ ಅನಿಸುತ್ತೆ. ಯಾಕಂದರೆ ಬಾಯಿ ಹೋದಂಗೆ ಮಾತಾಡ್ತಾಳೆ. ಒಂದೊಂದು ಟೈಮ್ ತೆಗೆದಂಗೆ ತಟ್ಬಿಡೋಣ ಅನ್ಸುತ್ತೆ. ಆ ಟೈಮಲ್ಲಿ ನಾರ್ಮಲಾಗಿದ್ದಾಗ ಮಾಡೋಣ ಅನಿಸುತ್ತೆ ಗೈಸ್. ನಮ್ಮ ಅಕ್ಕ ಕೆಲಸ ಮಾಡ್ತಾವಳೆ, ನಾನು ನಮ್ಮಮ್ಮ ಇವಾಗ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಸರ್ಪ್ರೈಸ್ ಮಾಡಬೇಕು ಅಂತ. ನಮ್ಮಮ್ಮಗೆ ಮಾತ್ರ ಹೇಳಿದ್ದೀನಿ ತೊಗೊಂಬಂದಿರೋದು. ಇವಾಗ ಎಲ್ಲ ಜೋಡಿಸ್ಕೊಂಡಿದ್ದೀನಿ ನೋಡಿ. ಇದೆಲ್ಲ ಜೋಡಿಸ್ಕೊಂಡು ಇದು ಗಿಫ್ಟ್ ತೊಗೊಂಬಂದಿರೋದು. ಏನು ಅಂತ ಅವಳ ಓಪನ್ ಮಾಡಿದಾಗ ನೋಡಿವಂತೆ. ಸೀರೆ, ಬಳೆ, ಸ್ಟಿಕ್ಕರ್ ತೊಗೊಂಬಂದಿದ್ದೀನಿ. ನನಗೇನು ತೊಗೊಂಬರ್ಬೇಕು ಅಂತ ಗೊತ್ತಾಗಲಿಲ್ಲ. ಇಷ್ಟು ತೊಗೊಂಬಂದಿದ್ದೀನಿ. ಸೀರೆ ಅವಳಿಗೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ವ ಅಷ್ಟು ಅದು ಗೊತ್ತಿಲ್ಲ. ಸೀರೆ ಇಷ್ಟ ಆಗಿದೆ ಅಂದ್ರೆ ಏನು ಕತೆ ಅವಳಿಗೆ? ಇಷ್ಟ ಆಗುತ್ತೆ. ಚೆನ್ನಾಗೈತಾ? ಚೆನ್ನಾಗೈತೆ, ಇಷ್ಟ ಆಗುತ್ತೆ. ಅದಕ್ಕೆ ಇವಾಗ ಹೋಗ್ಬಿಟ್ಟು ಸರ್ಪ್ರೈಸ್ ಮಾಡ್ತೀವಿ. ನೀನು ಫೋನ್ ಹಿಡ್ಕೊ. ಏನು ಮಾಡ್ತಿದ್ಯಾ? ತಗೋ ಏನೋ ಇದೆಲ್ಲ ಅಂದ್ರೆ ಗಿಫ್ಟ್ ಅಂತಿದಲ್ಲ. ಸುಮ್ಮನೆ ನಾನು ತಮಾಷೆ ಕೇಳಿದ್ದು. ಏನು ಕೊಟ್ಟರು ಕೊಡ್ಲಿಲ್ಲ ಅಂದ್ರೂ ಇದೇನು ಎಷ್ಟೊಂದು ಸತಿ ಓಪನ್ ಮಾಡು. ಬಳೆಗಳೆಲ್ಲ ತಂದ್ಬಿಟ್ಟಿದ್ದ. ಚೆನ್ನಾಗೈತಾನೆ. ಏನೋ ಇವೆಲ್ಲ ಈ ಸತಿ ಇಷ್ಟೊಂದು ಸರ್ಪ್ರೈಸ್. ಗೊತ್ತಿಲ್ಲ, ಲಾಸ್ಟ್ ಟೈಮ್ ಅನ್ಸುತ್ತೆ ಕೊಡೋದು. ಈ ಥರ ಕೊಡೋದು. ಅದಕ್ಕೆ ಫಾಲೋವರ್ಸ್ ಮಕ್ಕೋಗಿದ್ದಾರೆ ಎಲ್ಲ ವರ್ಷ ಲಾಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ಹತ್ರ ಸಖತ್ತಾಗೈತೆ ಸೀರೆ. ಕಲರ್ ನಂಗೆ ಇದು ಇಷ್ಟ ಆಗುತ್ತಾ, ವೈಟ್ ಮತ್ತೆ ಪಿಂಕು. ಚೆನ್ನಾಗೈತಾ? ಸಖತ್ತಾಗೈತೆ. ಸ್ವಲ್ಪ ಕ್ರೇಪ್ ಸಿಲ್ಕ್ ತರದ್ದು ಅಲ್ವಾ? ಇದೇ ತರ ಇನ್ನೊಂದಿತ್ತು, ಅದು ಪರ್ಪಲ್ ತರ ಕಲರು. ಈ ಕಲರು ಲ್ಯಾವೆಂಡರ್ ಕಲರ್ ಬರುತ್ತಲ್ಲ ಆ ತರ ಇತ್ತು. ಆಮೇಲೆ ಲಾಸ್ಟಿಗೆ ಇದನ್ನ ತಗೊಂಬಂದೆ ಪಿಂಕ್ ಕಲರ್. ಪಿಂಕ್ ಕಲರ್ ಹುಡುಗಿಯರಿಗೆ ಇಷ್ಟ ಆಗುವಾಗ ಅದಕ್ಕೆ ಪಿಂಕ್ ಕಲರ್ ತಗೊಂಬಂದೆ. ಪಿಂಕು ವೈಟ್ ಇದು ಸಖತ್ತಾಗಿರುತ್ತೆ ಕಾಂಬಿನೇಷನ್ಸ್. ಇದು ನಂಗೆ ಇಷ್ಟ ಆಯ್ತು. ಬಳೆ ಗಿಳ ಎಲ್ಲ ಏನೋ ಈ ಸತಿ ನೀನ್ ಪಿಂಕ್ ತಂದಿದ್ಯಾ? ಬಳೆ ಯಾವತ್ತೂ ಕೊಟ್ಟಿಲ್ಲ, ಅದಕ್ಕೆ ಬಳೆನೂ ಕೊಟ್ಟಿಲ್ಲ ಸೀರೆನೂ ಕೊಟ್ಟಿಲ್ಲ. ಸೀರೆ ಸ್ಟಿಕ್ಕರ್ ತಂದಾನೆ. ಹೆಂಗೈತೆ? ಪರವಾಗಿಲ್ಲಪ್ಪ, ನನ್ನ ಟೇಸ್ಟ್ ಮ್ಯಾಚ್ ಆಗೋ ಥರನೇ ಐತೆ. ನೋಡ್ಬಾ ಇದು ಸ್ಟಿಕ್ಕರ್ ನೋಡು. ಹತ್ರ ತಾವ ಸ್ಟಿಕ್ಕರ್ ನೋಡಿ ಗಾಯ್ಸ್. ಬಳೆ ಯಾವ ಕೈಗೆ ಸಿಕ್ಕಿ ಎತ್ಕೊಂಬಂದೆ. ಪಿಂಕ್ ಕಲರ್ ಇದನ್ನು ಎಲ್ಲ ಕಾಂಬಿನೇಷನ್ ಎಲ್ಲ ಮ್ಯಾಚಿಂಗ್ ತಗೊಬಂದಿದ್ದೀನಿ ಗಾಯ್ಸ್. ಇಷ್ಟು ಸಾಕಾಗಿತ್ತು. ಇದೇನಿದು? ಅದನ್ನ ಓಪನ್ ಮಾಡು. ನಿನ್ಗೆ ಇಷ್ಟ ಆಗಿರೋದು ಐತದಲ್ಲಿ. ಬಾ ಹತ್ರ ಬಾ. ಗೋಲ್ಡ್ ಎಲ್ಲ ತಂದೇನೋ? ಗೋಲ್ಡ್ ರೇಟ್ ಜಾಸ್ತಿ. ಹಾ ಅಮ್ಮಣ್ಣಿ ಗೋಲ್ಡ್ ಅಂತೆ. ಗೋಲ್ಡ್ ಇದಕ್ಕೆ ಕಾಸಿಲ್ಲ. ಲಟ್ಟಿಗೆಯಲ್ಲಿ ಹೆಂಗ ಹಂಗೆ ತಗೊಬಂದಿದ್ದೀನಿ. ಗೋಲ್ಡ್ ಅಂತ ಅಕ್ಕಂಗೆ. ನಾನು ಅಮ್ಮ ಕೇಳಿತ್ತು ನೀನ್ ಹೊಲ ಕೊಡ್ಸಿಸ್ಕೊ ಒಂದ್ ಕೈಲಿ ಅಂತ ಹೇಳ್ತಾವ ಅಮ್ಮ ಅವತ್ತು. ನಾನ್ ಬೇಡ, ಗೋಲ್ಡ್ ರೇಟ್ ಜಾಸ್ತಿ ಆಗಿದ್ ಬಿಡು ಪಾಪ. ಓಪನ್ ಮಾಡು ಪಟ ಅನ್ನಂಗೆ. ಏನ್ ತಂದಿದ್ಯಾ? ಸಿಲ್ವರಾ? ಓಪನ್ ಮಾಡು, ಗೊತ್ತಾಯ್ತದೆ. ಓ ಗೊತ್ತಾಯ್ತಾ? ವಾಚಾ? ವಾಚ್ ಅದು ಟೊನಾಟ ಅಂದ್ರೆ ನಾನು. ನಂಗೆ ವಾಚ್ ಅಂದ್ರೆ ಇಷ್ಟ ಅಂತ ಬಂದಿದ್ಯಾ? ವಾಚ್ ಅಂದ್ರೆ ಇಷ್ಟ ಆಗೈತೆ ಹುಡುಗಿ. ಅದಕ್ಕೋಸ್ಕರ ವಾಚ್ ಯಾವಾಗಲೂ ಜಾಸ್ತಿ ವಾಚ ಕೊಡೋದು ಅವಳಿಗೆ. ಈ ಸಲ ವಾಚ ತಗೊಂಡ್ಬಂದಿದ್ದೀನಿ. ಇದು ಡಿಫ್ರೆಂಟ್ ಒಂಥರ. ಬಾ ಹತ್ರಕ್ಕೆ ಬಾ. ಚೆನ್ನಾಗೈತೆ. ಇದನ್ನ ಬಿಚ್ತೀನಿ. ಲಿಂಕ್ನು ಕಟ್ ಮಾಡಿಸ್ಕೊ ಬಂದಿದ್ದೀನಿ. ಸೈಜು
ಸೈಜ್ ಒಂದು ಆ ಕಡೆ ಈ ಕಡೆ ಎರಡೆರಡು ಕಟ್ ಮಾಡಿಸ್ಕೊಬೋದಿದ್ದೀನಿ. ನಿನ್ನ ಕೈ ಚಿಕ್ಕದಲ್ವಾ? ಅದೇ ಹಳೆ ವಾಚ್ಕೊಳ್ದು ಗೊತ್ತಿತ್ತಾ ನನ್ನ ಹತ್ರ ಆ ಕಡೆ ನೋಡೋನ್ಸಲ. ಲಿಂಕು ಇನ್ನೊಂದೆರಡು ತೆಗಿಸ್ಬೇಕಾ ಅಥವಾ ಇನ್ನೂ ಒಂದು ತೆಗಿಸ್ಬೇಕಾ? ಏನು ಏಯ್ ಇರು ಬಂತಿರು. ಅಲ್ಲ ಚೆನ್ನಾಯ್ತಾ? ನೋಡಿ ಚೂರು ಲೂಸ್ ಆಗೈತೆ. ಇನ್ನೊಂದು ತೆಗಿಸ್ಬೇಕಾ? ಬೇಡ ಬಿಡು, ಇರ್ಲಿ ಹಿಂಗೆ ಇರ್ಲಿ ಬಿಡು. ಚೆನ್ನಾಗೈತೆ. ಇದೇನೋ ಹೊಸದು. ಇದೇನಿದು? ಸಿಲ್ವರು ಗೋಲ್ಡು, ಸಿಲ್ವರು ರೋಸ್ ಗೋಲ್ಡ್. ಅದು ಹಂಗೆ ಕಣ ಸ್ಟೈಲ್, ಅದು ಫ್ಯಾಷನ್ನು. ಮತ್ತೆ ಇನ್ನೊಂದು ಸಮಾಚಾರ? ಇಷ್ಟೊಂದು ತಂದಿದ್ಯಾ? ನಾನು ಹೇಳಿದೆ ತಾನೇ ಏನಾರ ತಂದಿರ್ತಾನೆ ಅಂತ. ಏನು ತಂದಿಲ್ಲ, ಖಾಲಿ ಅಂತೂ ಬಿಡಲ್ಲ ಅಂತ. ಏನೋ ತಂದಿಲ್ಲ, ಇವಾಗ ತಂದಿದ್ದು ಅಂದ್ರೆ ಪ್ಲಾನ್ ಇತ್ತು. ತಂದಿ ಇಟ್ಟವನೇ ಯಾವಾಗ್ಲೂ ನೆನ್ನೆ ತಂದು ಇಟ್ಟವ್ ನನಗೆ ಗೊತ್ತು. ಯಾವಾಗ ತಂದಿದ್ದು? ಇವಾಗ ತಂದಿದ್ದು. ಇವಾಗ ತಂದಿದ್ದು ಹೋಗಿ ಒಟ್ನಲ್ಲಿ ಕೊಡ್ತಾನೆ ಏನಾದ್ರು ಅಂತ ನಂಗೆ. ಇವೆಲ್ಲ ವಾಚ್ಗಿಂತ ನನಗೆ ಇಷ್ಟ ಆಗಿದ್ದು ಸೀರೆ, ಬಳೆ, ಸ್ಟಿಕ್ಕರ್. ದೇವರು ಕೊಟ್ಟ ತಮ್ಮ, ದೇವರು ಕೊಟ್ಟ ದುರಂಕಾರ ತಮ್ಮ. ಎಷ್ಟೈತ ಇವನಿಗೆ ಅಂದ್ರೆ ಸುಮ್ಮನೆ ಇರಲ್ಲ. ಇವಾಗ ಎಲ್ಲ ಕಿತ್ಕೊಂಡು ಹೋಗ್ತೀನಿ. ಯಾಕೆ? ನೈಸ್, ಥ್ಯಾಂಕ್ ಯು ಸೋ ಮಚ್. ಏನು ಹೇಳಕ್ಕೆ ಇಷ್ಟಪಡ್ತೀಯ ಲಾಸ್ಟಿಗೆ? ವ್ಯೂವರ್ಸ್ ಒಂದು ಹೇಳ್ಬೇಕು. ಎಷ್ಟೊಂದ್ ಜನ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ರು, ನಿಮ್ದು ಅಕ್ಕ ತಮ್ಮನ್ ಬಾಂಡಿಂಗ್ ಚೆನ್ನಾಗಿದೆ, ನಿಮ್ ಫ್ಯಾಮಿಲಿ ತುಂಬಾ ಇಷ್ಟ ಅಂತ ಮೆಸೇಜ್ ಮಾಡ್ತಾ ಇದ್ರು. ಬಾಂಡಿಂಗಿಗೋಸ್ಕರನೇ ಅಳು ಬಂದಿದ್ದು. ನಾನೇ ಯಾವತ್ತು ಇವ್ರನ್ನ ತಗೊಳಲ್ಲ, ಹಿಂಗ್ ಟಚ್ ಮಾಡಲ್ಲ, ಬರೀ ಮಾತಾಡ್ತೀವಿ ಅಷ್ಟೇ. ಅದೇ ಇವ್ನಿಗೆ ರಾಖಿ ಕಟ್ಟುವಾಗ ಮಾತ್ರ ಅದೇನೋ ಎಮೋಷನಲ್ ಆಗೋಗ್ಬಿಡ್ತೀನಿ. ವರ್ಷಕ್ಕೊಂದ್ಸರಿ ಸ್ವಲ್ಪ ಎಮೋಷನಲ್ ಆಗ್ತಾಳೆ. ಅದು ನ್ಯಾಚುರಲ್, ಅದು ಕಂಟ್ರೋಲ್ ಮಾಡಕ್ಕಾಗಲ್ಲ ಅಷ್ಟೇ. ನನಗೆ ಯಾವತ್ತು ಆತರ ನನಗೇನು ಅಳುನೇ ಬರಲ್ಲ. ನನಗೆ ಯಾವಾಗ ಅಳು ಬರುತ್ತೋ ಗೊತ್ತಿಲ್ಲ. ಲೈಫಲ್ಲಿ ಅದು ಏನೇನಾದ್ರೂ ಅಳು ಬರಲ್ಲ ನನಗೆ. ಬರುತ್ತೆ, ಅದು ಟೈಮಲ್ಲಿ ಹೇಳ್ತೀನಿ, ಸುಮ್ಮನೆ ಬರುತ್ತೆ. ಮದುವೆ ಆಗಿ ಹೋದ್ರೆ ಅಳು ಬರುತ್ತೆ ಅನ್ನೋ ಹೇಳ್ತಾಳು ಅವಳು. ಅವಾಗ್ಲೂ ಬರಲ್ಲ ನನಗೆ. ನೋಡ್ತೀನಿ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದೀರಾ ನಮ್ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಅಂತ. ನೀವು ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸ್ವಲ್ಪ ಮರ ತೋರಿಸ್ತೀವಿ. ನಾವ್ ಹಂಗೆ ಜಗಳ ಆಡ್ತೀವಿ, ಕಿತ್ತು ಆಡ್ತೀವಿ, ಆಮೇಲೆ ಹಂಗೆ ಒಂದು ಆಗ್ತೀವಿ, ಅಂದ್ರೆ ಏನ್ ಗೊತ್ತಾ, ನಾವ್ ಜಗಳ ಆದಾಗ ಜಾಸ್ತಿ ಸತಿ ವಾಪಸ್ ಬಂದ್ ಮಾತಾಡ್ಸೋದಂದ್ರೆ ಇವ್ರೇನೆ. ನನಗ್ ಸ್ವಲ್ಪ ಇವನೇ ಒಂದಿನ ನೋಡ್ತಾನೆ, 2 ದಿನ ನೋಡ್ತಾನೆ, ಆಮೇಲೆ ಬಂದ್ಬಿಟ್ಟು ದುರಾಂಕಾರ ಇಲ್ದಿರತ್ ಮಾತಾಡ್ಸೋದು. ದುರಾಂಕಾರ ಇಲ್ದಿರತ್ಕೆ ಮಾತಾಡ್ಸೋದು. ದುರಾಂಕಾರ ಅವ್ರಿಗೆಲ್ಲ ಗೊತ್ತು ಅಕ್ಕ ಎಂತವಳು ಅಂತ ಅನ್ಬಿಟ್ಟು. ಹೌದು, ಬಾರಿ ದಿನ ಇಲ್ಲೇ ಮನೇಲಿ ಬಂದು ನೋಡ್ತಾರ ನೋಡು. ಮತ್ತೆ ಇನ್ನೇನು ಗಾಯ್ಸ್ ಸಮಾಚಾರ? ಎಲ್ಲ ನಿಮ್ದರ ಜೋರ? ರಕ್ಷಾ ಬಂಧನ ಮನೇಲಿ ಎಲ್ಲ ಯಾರ್ಯಾರು ಏನೇನು ಕೊಟ್ರಿ ನಿಮ್ಮ ಅಕ್ಕ ತಂಗಿರಿಗೆ? ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ? ಹುಡುಗಿ ನೋಡ್ತಾ ಇದ್ರೆ ನಿಮಗೆ ಏನೇನು ಸಿಕ್ತು? ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ರಿ. ಮತ್ತೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಮೆಸೇಜ್ ಮಾಡ್ತಿದ್ರಿ, ಅಕ್ಕ ನೀವಂದ್ರೆ ನಮ್ಗೆ ತುಂಬಾ ಇಷ್ಟ, ನಿಮ್ ಬಾಂಡಿಂಗ್ ಇಷ್ಟ, ಅದು ಅಂತ ಎಲ್ಲ. ಆಮೇಲೆ ಎಷ್ಟೊಂದು ಜನ ನನಗೆ ಅಕ್ಕ ತಂಗಿ ಇಲ್ಲ, ನಿಮ್ಮನ್ನೇ ಅಕ್ಕ ಅಂತ ಅನ್ಕೊಂಡಿದೀನಿ. ಮತ್ತೆ ಇನ್ನ ಯಾರೋ ಸ್ವಲ್ಪ ಜನ ನೀವ್ ನನಗೆ ರಾಖಿ ಕಟ್ಬೇಕು ಅಕ್ಕ, ಪ್ಲೀಸ್ ಅಕ್ಕ ಅಂತೆಲ್ಲ ಮೆಸೇಜ್ ಮಾಡಿದ್ರಿ. ನನ್ಗೆ ಅದು ಮೆಸೇಜ್ ಎಲ್ಲ ನೋಡಿದಾಗ ತುಂಬಾ ಖುಷಿ ಆಯ್ತು, ತುಂಬಾ ಟಚ್ ಕೂಡ ಆಯ್ತು. ಹಾಗೆ ಯಾರ್ಯಾರು ಇದೀರೋ ನನ್ನ ಅಕ್ಕ ಅಂತ ಅನ್ಕೊಂಡಿದೀರೋ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ. ಇಲ್ಲಿಂದಾನೆ ಹ್ಯಾಪಿ ರಕ್ಷಾ ಬಂಧನ್. ನಿಮ್ಗೂ ಎಲ್ಲ ಒಳ್ಳೇದನ್ನೇ ಬಯಸ್ತೀನಿ. ನಾನು ಅಷ್ಟೇ, ಯಾರು ಅಣ್ಣ ತಮ್ಮ ಅಂತ ಅನ್ಕೊಂಡಿದ್ರ ಎಲ್ಲರಿಗೂ ನಾನು ಹ್ಯಾಪಿ ರಕ್ಷಾ ಬಂಧನ. ಕ್ರಶ್ ಅನ್ಕೊಂಡಿರೋರು ವ್ಯಾಲೆಂಟೈನ್ಸ್ ಡೇ ದಿನ ಹೇಳ್ಬೇಕು ಅವ್ರಿಗೆ. ನೀವು ಎಲ್ಲ ನಿಮ್ಮ ಮನೇಲಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಇದ್ರೆ ಹಿಂಗೆ ಒಳ್ಳೆ ಬಾಂಡಿಂಗ್ ಅಲ್ಲಿ ಚೆನ್ನಾಗಿರಿ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಬಾಂಡಿಂಗ್ ಇಂಪಾರ್ಟೆಂಟ್ ಆಗೋದು ಲೈಫ್ ಅಲ್ಲಿ. ಕೋಲೆಂಟ್ ಬಾಂಡ್ ಇದ್ದಂಗೆ ಕಿತ್ರು ಬಿಡಲ್ಲ ಅಂತ ಬಾಂಡ್, ಸ್ಟ್ರಾಂಗೆಸ್ಟ್ ಬಾಂಡ್. ಮತ್ತೆ ಇನ್ನೇನ್ ಗಾಯ್ಸ್ ಹೇಳೋ? ಆಂಟಿನ್ ತೋರ್ಸೋ, ಆಂಟಿನ್ ಕೇಳ್ತಾರಲ್ಲ. ಆಂಟಿ ಬಾರಂಟಿ ಆಂಟಿನಾ? ಮಮ್ಮಿ ಬಾ, ಅಮ್ಮ ಸಾಕು, ಸ್ವಲ್ಪ ಮಾತಾಡ್ಸು. ಅಮ್ಮ ಕೊಡಿಲ್ಲ ನಿನ್ಗೆ. ಆಂಟಿ ಮಮ್ಮಿ ಏನ್ಬೇಡ, ಅಮ್ಮ ಸಾಕು. ಮಮ್ಮಿ ಸಾಕು. ಅಮ್ಮ ದಿನ ಅಂತೀನಿ, ಮಮ್ಮಿ ಯಾವಾಗ್ಲೂ ಅಂತೀನಿ. ಮಮ್ಮಿ ಏನ್ಬೇಡ್ದು, ಇಂಗ್ಲಿಷ್ ಕನ್ನಡ. ಮಮ್ಮಿನೂ ಅನ್ನಲ್ಲ ಅಮ್ಮನೂ ಅನ್ನಲ್ಲ, ಮೌ ಅಂತೀನಿ. ಸಾಕು. ದೋನ್ ಬೇಕಾ? ದೋನ್ ತಿನ್ರು ಅಷ್ಟೇ, ದೋನ್ ಸಾಕು. ಹೇಳು ನೀನು ರಕ್ಷಾ ಬಂಧನ ಹೇಳು. ನಿಂಗೇನ್ ಅನ್ಸುತ್ತೆ ಮಗ ಮಗಳು ನೋಡಿ?
ಮಗ ಮಗಳು ನೋಡಿ ಏನಂತದ ಅದೇನು ಕಾಮೆಂಟ್ರಿ ಕೊಡ್ತಾ ಇದೆಯಾ ಅಲ್ಲಿ ಮಗ ಮಗಳು ನೋಡಿ ಖುಷಿ ಆಯ್ತು. ಎಲ್ಲ ಮನೆಗೂ ಇಂಥ ತಮ್ಮ ಅಕ್ಕ ಹುಟ್ಲಿ ಅಂತ ಕೇಳ್ಕೊಂತೀವಿ ಅಷ್ಟೇ. ಅಷ್ಟು ಇನ್ನೇನು ಅಷ್ಟು ಇನ್ನೇ ಹೇಳ್ತಾರೆ, ಅಷ್ಟೇ ಬಯಸೋದು. ಈ ತರ ಅಕ್ಕನು ತಮ್ಮನು ಸಿಗ್ಲಿ, ಅಕ್ಕನು ತಮ್ಮ ಸಿಗ್ಲಿ, ಎಲ್ಲಾ ಪೇರೆಂಟ್ಸ್ ಎಲ್ಲಾ ಪೇರೆಂಟ್ಗಳು ಸಿಗ್ಲಿ, ಇಬ್ರು ಚೆನ್ನಾಗಿರ್ಲಿ ಅಷ್ಟೇ ಗಾಯ್ಸ್. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಏನಾದ್ರು ಸ್ವಲ್ಪ ಇಷ್ಟ ಆಗಿತ್ತು ಅಂದ್ರೆ ನಮ್ಮಪ್ಪ ಈಚೆ ಕಡೆ ಹೋಗೋರೆ, ಕೆಲ್ಸದ ಮೇಲೆ ಈಚೆ ಕಡೆ ಹೋಗೋರೆ. ನಮ್ಮಪ್ಪ ಇಲ್ಲಿ ಅಂತ ಕಮೆಂಟ್ ಹಾಕ್ಬೇಡಿ, ನಮ್ಮಪ್ಪ ಈಚೆ ಕಡೆ ಹೋಗೋರೆ. ನಮ್ಮಪ್ಪ ಇದ್ರೆ ಇನ್ನೊಂದು ಸ್ವಲ್ಪ ಕಾಮಿಡಿ ಕಂಟೆಂಟ್ ಸಿಕ್ಕಿರೋದು. ಸೊ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ.